ಬೆಂಗಳೂರಿನಲ್ಲಿ ಹೊಸ ರೂಲ್ಸ್ ಜಾರಿ ಆಗುತ್ತಾ ಟ್ರಾಫಿಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಜಾಮ್ ಅನ್ನ ತಪ್ಪಿಸೋದಕ್ಕೆ ಟಫ್ ರೂಲ್ಸ್ ಜಾರಿಗೆ ಬಂದರೂ ಬರಬಹುದು. ಟ್ರಾಫಿಕ್ ಜಂಜಾಟದಲ್ಲಿ ಬೆಂಗಳೂರು ಜಗತ್ತಿನಲ್ಲೇ 2ನೇ ಸ್ಥಾನ. ಅಬ್ಬಬ್ಬಾ, ಮನೆಯಿಂದ ಆಚೆ ಹೋದ್ರೆ ಟ್ರಾಫಿಕ್, ಆಫೀಸಿಗೆ ಹೋದ್ರೆ ಟ್ರಾಫಿಕ್, ಆಫೀಸಿಂದ ಮನೆಗೆ ಹೋಗುವಾಗ ಟ್ರಾಫಿಕ್, ಎಲ್ಲಿಲ್ಲ ಬೆಂಗಳೂರಿನಲ್ಲೇ ಟ್ರಾಫಿಕ್. ಸೊ ಈ ಟ್ರಾಫಿಕ್ ಅನ್ನ ತಪ್ಪಿಸೋದಕ್ಕೆ ಹೊಸ ರೂಲ್ಸ್ ಬರುತ್ತಾ? ಟ್ರಾಫಿಕ್ ಜಂಜಾಟದಲ್ಲಿ ಜಗತ್ತಿನಲ್ಲೇ ಬೆಂಗಳೂರಿಗೆ 2ನೇ ಸ್ಥಾನ ಇದೆ. ನೆದರ್ಲ್ಯಾಂಡ್ ಟಾಮ್ ವರದಿ ಬಹಿರಂಗ. ಈ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗ್ತಾ ಇದೆ ರಾಜ್ಯ ಸರ್ಕಾರ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ವೆ ಡೆಲಿವರಿ ಆಪ್ಗಳ ಸಹಯೋಗದೊಂದಿಗೆ ಬೆಂಗಳೂರಲ್ಲಿ ಸರ್ವೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಪೀಕ್ ಅವರ್ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ವಾಹನ ಓಡಾಟದ ಸರ್ವೆ ಮಾಡ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಸಹಯೋಗದಲ್ಲಿ ಈ ಸರ್ವೆ ನಡೀತಾ ಇರೋದು. ವರದಿಯನ್ನ ಆಧರಿಸಿ ಕೆಲ ಬದಲಾವಣೆಗಳಿಗೆ ಪೊಲೀಸರು ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಸಂಚಾರ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಈ ವಿಚಾರವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಕಾರ್ತಿಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ತಪ್ಪುತ್ತಾ? ಈ ಹಿಂದೆ ಸಲೀಂ ಅವರು ಈ ಟ್ರಾಫಿಕ್ ನೇತೃತ್ವವನ್ನು ವಹಿಸಿದಾಗ ಹಲವು ಬದಲಾವಣೆಗಳನ್ನು ತಂದಿದ್ರು. ಈಗ ಅವರು ಪೊಲೀಸ್ ಮಹಾನಿರ್ದೇಶಕರು. ಇವರು ಆ ರೂಲ್ಸ್ಗಳನ್ನು ತಂದಾಗ ಎಷ್ಟೋ ಸಮಸ್ಯೆ ಕಡಿಮೆ ಆಗಿತ್ತು. ಈಗ ಕಾರ್ತಿಕ್ ರೆಡ್ಡಿ ಅವರ ಸರದಿ ಇವರು ಯಾವ ರೀತಿ ಸಮಸ್ಯೆಯನ್ನು ದೂರ ಮಾಡ್ತಾರೆ ಅದನ್ನ ನಾವು ಕೂಡ ನೋಡಿದ್ದೀವಿ. ಬೇಸಿಕಲಿ ಅವರು 10 ಮೇನ್ ರೋಡ್ಸ್ ಯಾವ್ದಿದೆ ಅದನ್ನ ಮಾತ್ರ ಕಂಜೆಸ್ಟೆಡ್ ರೋಡ್ಸ್ ನ ತಗೊಂಡು ಅದರ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ನೋಡಿದಾಗ ನಮ್ಮಲ್ಲಿ ಆಕ್ಚುಲಿ ಔಟರ್ ರಿಂಗ್ ರೋಡ್ ಏನಿದೆ ಅದು ಮೋಸ್ಟ್ ಬೆಂಗಳೂರಲ್ಲಿ ಕಂಜೆಷನ್ ಜಾಸ್ತಿ ಇರೋದು ಪೀಕ್ ಅವರ್ಸ್ ಅಲ್ಲಿ. ಅಲ್ಲಿ ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ 4ರಷ್ಟು ವೆಹಿಕಲ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದೆ ಪೀಕ್ ಅವರ್ಸ್ ಅಲ್ಲಿ. ಸೊ ಮುಂದಿನ ವಾರ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ, ಗವರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಮತ್ತೆ ನೆಕ್ಸ್ಟ್ ಟ್ಯೂಸ್ಡೇ ಕೂಡ ಮೀಟಿಂಗ್ ಇದೆ. ಮುಂದಿನ ತಿಂಗಳು ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲಿ ಸಿಪಿ ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ 500 ಕಂಪನಿಗಳು ಸುಮಾರು 12 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ ಔಟರ್ ರಿಂಗ್ ರೋಡ್ 17 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ. ಅದರಲ್ಲಿ ಮೇನ್ ಕಂಪನಿ ಯಾರು ಇನ್ಚಾರ್ಜ್ ಮೇನ್ ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವ್ರನ್ನ ಕರೆದು ಔಟರ್ ರಿಂಗ್ ರೋಡ್ ಅಲ್ಲಿ ವೆಹಿಕಲ್ ನಂಬರ್ ಕಮ್ಮಿ ಮಾಡಲಿಕ್ಕೆ ಮತ್ತೆ ಅಲ್ಲಿ ಐಟಿ ಎಂಪ್ಲಾಯೀಸ್ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಎಂಟಿಸಿ ಮತ್ತೆ ಶಟಲ್ ಸರ್ವಿಸಸ್ ಕಾರ್ಪೂಲಿಂಗ್ ನ ಹೇಗೆ ಇಂಪ್ರೂವ್ ಮಾಡಬೇಕಂತ ಎಲ್ಲರ ಹತ್ರ ಚರ್ಚೆ ಮಾಡಿ ಒಂದು ಕನ್ಸೆನ್ಸಸ್ಗೆ ಬಂದು ಅಲ್ಲಿ 10-15% ವೆಹಿಕಲ್ ನಾವು ರಿಡ್ಯೂಸ್ ಮಾಡಿದ್ರು ನಮಗೆ ಕಂಜೆಷನ್ ಆಲ್ಮೋಸ್ಟ್ 30-40% ಕಮ್ಮಿ ಆಗುತ್ತೆ. ಆಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇದನ್ನ ಅವ್ರಿಗೆ ಮನವರಿಕೆ ಮಾಡಿ ನಮ್ಮ ಸರ್ಕಾರದ ಇತರ ಇಲಾಖೆ ಕಡೆಯಿಂದ ನಾವೇನು ಮಾಡಬಹುದು ಮತ್ತೆ ಅವರು ಕಂಪನಿಗಳು ಅವ್ರ ಕಡೆಯಿಂದ CSR ಅಲ್ಲಿ ಮತ್ತೆ ಬೇರೆ ಇತರ ಎಂಪ್ಲಾಯೀಸ್ ಮುಖಾಂತರ ಏನ್ ಮಾಡಬಹುದು ಅಂತ ಚರ್ಚೆ ಮಾಡಿ ಅಲ್ಲಿ ಸಿಪಿ ಸಾಹೇಬ್ರವರ ನೇತೃತ್ವದಲ್ಲಿ ನೆಕ್ಸ್ಟ್ ವೀಕ್ ಒಂದು ಮೀಟಿಂಗ್ ಮಾಡ್ತೀವಿ. ಈಗ ವಿಶ್ವದ ಸಂಚಾರ ದಟ್ಟಣೆ ನಗರಗಳಲ್ಲಿ ಬೆಂಗಳೂರಿಗೆ 2ನೇ ಸ್ಥಾನ ಇದೆ ಅಂತಾನೆ ಹೇಳಬಹುದು. ನೆದರ್ಲ್ಯಾಂಡ್ ಮೂಲದ ಸಂಸ್ಥೆ ಆಗಿರುವಂತಹ ಟಾಮ್ ಸಂಸ್ಥೆ 2025ರ ವರದಿಯನ್ನ ರಿಲೀಸ್ ಮಾಡಿದೆ. 1ನೇ ಸ್ಥಾನ ಮೆಕ್ಸಿಕೋ ನಗರಕ್ಕಿದ್ರೆ 2ನೇ ಸ್ಥಾನ ಸಂಚಾರ ದಟ್ಟಣೆಯಲ್ಲಿ ಬೆಂಗಳೂರು ಸ್ಥಾನಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು. ಈ ಒಂದು ನೆದರ್ಲ್ಯಾಂಡಿನ ಟಾಮ್ ಸಂಸ್ಥೆಯ ವರದಿಗೆ ಸಂಚಾರ ಪೊಲೀಸರು ಕೂಡ ಈಗಾಗಲೇ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳಬಹುದು. ಈ ಒಂದು ಬೆಂಗಳೂರು ನಗರದಲ್ಲಿರುವಂತಹ ಸಂಚಾರ ದಟ್ಟಣೆಯನ್ನ ತಡೆಗಟ್ಟಲಿಕ್ಕೆ ಯಾವ್ಯಾವೆಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆ ಜೊತೆನೂ ಕೂಡ ಈಗ ಮುಂದೆ ಸಭೆಯನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಕಾರಣ ಇಷ್ಟೇ, ಕೆಲವೊಂದಿಷ್ಟು ಪೀಕ್ ಅವರ್ಗಳಲ್ಲಿ ಅಂದ್ರೆ ಈ KRಪುರಂನಿಂದ ಹೆಬ್ಲೂರಿನಲ್ಲಿ ಅಂದ್ರೆ 500ಕ್ಕೂ ಹೆಚ್ಚು ಕಂಪನಿಗಳಿದೆ. ಆ ಒಂದು ರಸ್ತೆಗಳಲ್ಲಿ ಪೀಕ್ ಅವರ್ನಲ್ಲಿ 2 ಲಕ್ಷಕ್ಕೂ ಅಧಿಕ ವೆಹಿಕಲ್ಗಳು ಓಡಾಡ್ತಾ ಇದಾವೆ ಅನ್ನುವಂಥದ್ದನ್ನು ಕೂಡ ಅವರು ನಮಗೆ ಮಾಹಿತಿಯನ್ನ ನೀಡಿದ್ರು. ಇಂಥ ಒಂದು ಪೀಕ್ ರಸ್ತೆಗಳಲ್ಲಿ ಅತಿ ಹೆಚ್ಚು ರೀತಿಯಾದಂತಹ ದಟ್ಟಣೆ ಇರೋದ್ರಿಂದ ಅಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಕೂಡ ಕಂಪನಿಗಳ ಜೊತೆನೂ ನಾವು ಮಾತಾಡ್ತೀವಿ ಅನ್ನುವಂಥದ್ದು ಜಂಟಿ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವರು ಕೂಡ ಮಾಧ್ಯಮದ ಜೊತೆ ಮಾತಾಡಿದ್ರು. ಅಂದ್ರೆ ನಾವು ಆ ಒಂದು ಸಂಚಾರ ದಟ್ಟಣೆಯನ್ನ ತಡೆಗಟ್ಟಲಿಕ್ಕೆ ಯಾವೆಲ್ಲ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಕಂಪನಿಗಳ ಜೊತೆ ಮಾತಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದಾರೆ. ಮತ್ತೆ ಎಲ್ಲರಿಗೂ ಕೂಡ ಬಸ್ಗಳಲ್ಲಿ ಓಡಾಡುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಬೆಂಗಳೂರಿನಂತ ನಗರಗಳಲ್ಲಿ ಅತಿ ಹೆಚ್ಚು ಕಂಪನಿಗಳಿರುವುದರಿಂದ ಸಂಚಾರ ದಟ್ಟಣೆ ಸಹಜವಾಗಿ ಅದು ಹೆಚ್ಚುತ್ತೆ. ಇವುಗಳನ್ನ ಕಡಿಮೆ ಮಾಡಲಿಕ್ಕೆ ಸಾರ್ವಜನಿಕ ವೆಹಿಕಲ್ ಗಳನ್ನ ಅಂದ್ರೆ ವಾಹನಗಳನ್ನ ಬಳಕೆ ಮಾಡಬೇಕು.
ಕಂಪನಿಯವರು. ಹಾಗಾಗಿ ಅವ್ರ ಜೊತೆನೂ ನಾವು ಮಾತಾಡ್ತೀವಿ ಅನ್ನುವಂಥದ್ದು ಕೂಡ ಕಾರ್ತಿಕ್ ರೆಡ್ಡಿ ಅವರು ಸಭೆಯಲ್ಲಿ ಪ್ರಸ್ತಾಪ ಪಡಿಸ್ತಾರಂತೆ. ನೆಕ್ಸ್ಟ್ ಕೂಡ ಅಂದ್ರೆ ಈ ಒಂದು ವೆಹಿಕಲ್ ಗಳಿಗೆ ಏನಿದೆ, ಫುಡ್ ಡೆಲಿವರಿ ಮಾಡುವಂತಹ ವೆಹಿಕಲ್ ಗಳಾಗಿರಬಹುದು, ಈ ತರ ವೆಹಿಕಲ್ ಗಳಿಗೆ ಏನಿದೆ, ಇಂಥ ಒಂದು ವೆಹಿಕಲ್ ಗಳು ಕೂಡ ಮುಖ್ಯ ರಸ್ತೆಯಲ್ಲಿ ಅತಿ ಹೆಚ್ಚು ಓಡಾಡ್ತವೆ. ಪೀಕ್ ಅವರ್ ನಲ್ಲಿ ಸುಮಾರು 30,000 ವೆಹಿಕಲ್ ಗಳು ಬೆಂಗಳೂರು ನಗರದಾದ್ಯಂತ ಓಡಾಡ್ತವೆ. ಹಾಗಾಗಿ ಅವುಗಳ ಅಂದ್ರೆ ಮ್ಯಾಪ್ ಗಳಲ್ಲಿ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಗಳನ್ನ ಮಾಡಬೇಕು. ಅಂದ್ರೆ ಮ್ಯಾಪ್ ಗಳಲ್ಲಿ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಕೂಡ ಈ ಬೈಕ್ ಗಳ ಸಂಚಾರ ಅತಿ ಹೆಚ್ಚಾಗಿ ಓಡಾಡೋದ್ರಿಂದ ಈ ಒಂದು ಫುಡ್ ಡೆಲಿವರಿ ಮಾಡುವಂತಹ ವೆಹಿಕಲ್ ಗಳಿಗಾಗಿನೇ ಮ್ಯಾಪ್ ನಲ್ಲಿ ಒಂದು ಅಪ್ಡೇಟ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ಅಪ್ಡೇಟ್ ಗಳನ್ನ ಅಂದ್ರೆ ಚಿಕ್ಕ ಚಿಕ್ಕ ರಸ್ತೆಗಳೇನಿದೆ ಅಲ್ಲಿ ಮಾತ್ರ, ಅಂದ್ರೆ ಮುಖ್ಯ ರಸ್ತೆಯನ್ನ ಹೊರತುಪಡಿಸಿ ಚಿಕ್ಕ ಚಿಕ್ಕ ರಸ್ತೆ ಮ್ಯಾಪ್ ನಲ್ಲಿ ಅಪ್ಡೇಟ್ ಮಾಡಿದಾಗ ಚಿಕ್ಕ ಚಿಕ್ಕ ರಸ್ತೆಯಲ್ಲಿ ಹೋಗುವ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಟಾಮ್ ಸರ್ವೆ ಏನು ವರದಿಯನ್ನು ನೀಡಿದೆ, ಇದಕ್ಕೆ ಸಂಚಾರ ವಿಭಾಗದ ಪೊಲೀಸರು ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಒಂದು ಈ ಟ್ರಾಫಿಕ್ ಸಮಸ್ಯೆಯನ್ನ ತಡೆಗಟ್ಟಲಿಕ್ಕೆ ಕೆಲವೊಂದಿಷ್ಟು ಹೊಸ ವಿಧಾನಗಳನ್ನ ಕೂಡ ಈಗಾಗಲೇ ಕಂಡುಹಿಡಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಿಗೆ ಇಲಾಖೆ ಜೊತೆನೂ ಕೂಡ ಸಭೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಕಾರ್ತಿಕ್ ರೆಡ್ಡಿ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ ಹೊಸ ರೂಲ್ಸ್ ಜಾರಿ ಆಗುತ್ತಾ? ಟ್ರಾಫಿಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಜಾಮ್ ಅನ್ನ ತಪ್ಪಿಸೋದಕ್ಕೆ ಟಫ್ ರೂಲ್ಸ್ ಜಾರಿಗೆ ಬಂದರೂ ಬರಬಹುದು. ಟ್ರಾಫಿಕ್ ಜಂಜಾಟದಲ್ಲಿ ಬೆಂಗಳೂರು ಜಗತ್ತಿನಲ್ಲೇ 2ನೇ ಸ್ಥಾನ. ಅಬ್ಬಬ್ಬ, ಮನೆಯಿಂದ ಆಚೆ ಹೋದ್ರೆ ಟ್ರಾಫಿಕ್, ಆಫೀಸಿಗೆ ಹೋದ್ರೆ ಟ್ರಾಫಿಕ್, ಆಫೀಸಿಂದ ಮನೆಗೆ ಹೋಗುವಾಗ ಟ್ರಾಫಿಕ್, ಎಲ್ಲಿಲ್ಲ ಬೆಂಗಳೂರಿನಲ್ಲೇ ಟ್ರಾಫಿಕ್. ಸೊ ಈ ಟ್ರಾಫಿಕ್ ಅನ್ನ ತಪ್ಪಿಸೋದಕ್ಕೆ ಹೊಸ ರೂಲ್ಸ್ ಬರುತ್ತಾ? ಟ್ರಾಫಿಕ್ ಜಂಜಾಟದಲ್ಲಿ ಜಗತ್ತಿನಲ್ಲೇ ಬೆಂಗಳೂರಿಗೆ 2ನೇ ಸ್ಥಾನ ಇದೆ. ನೆದರ್ಲ್ಯಾಂಡ್ ಟಾಮ್ ವರದಿ ಬಹಿರಂಗ. ಈ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗ್ತಾ ಇದೆ ರಾಜ್ಯ ಸರ್ಕಾರ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ವೆ ಡೆಲಿವರಿ ಆಪ್ಗಳ ಸಹಯೋಗದೊಂದಿಗೆ ಬೆಂಗಳೂರಲ್ಲಿ ಸರ್ವೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಪೀಕ್ ಅವರ್ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ವಾಹನ ಓಡಾಟದ ಸರ್ವೆ ಮಾಡ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಸಹಯೋಗದಲ್ಲಿ ಈ ಸರ್ವೆ ನಡೀತಾ ಇರೋದು. ವರದಿಯನ್ನ ಆಧರಿಸಿ ಕೆಲ ಬದಲಾವಣೆಗಳಿಗೆ ಪೊಲೀಸರು ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಸಂಚಾರ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಈ ವಿಚಾರವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಕಾರ್ತಿಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ತಪ್ಪುತ್ತಾ? ಈ ಹಿಂದೆ ಸಲೀಂ ಅವರು ಈ ಟ್ರಾಫಿಕ್ ನೇತೃತ್ವವನ್ನು ವಹಿಸಿದಾಗ ಹಲವು ಬದಲಾವಣೆಗಳನ್ನು ತಂದಿದ್ರು. ಈಗ ಅವರು ಪೊಲೀಸ್ ಮಹಾನಿರ್ದೇಶಕರು. ಇವರು ಆ ರೂಲ್ಸ್ ಗಳನ್ನ ತಂದಾಗ ಎಷ್ಟೋ ಸಮಸ್ಯೆ ಕಡಿಮೆ ಆಗಿತ್ತು. ಈಗ ಕಾರ್ತಿಕ್ ರೆಡ್ಡಿ ಅವರ ಸರದಿ ಇವರು ಯಾವ ರೀತಿ ಸಮಸ್ಯೆಯನ್ನು ದೂರ ಮಾಡ್ತಾರೆ ಅದನ್ನ ನಾವು ಕೂಡ ನೋಡಿದ್ದೀವಿ. ಬೇಸಿಕಲಿ ಅವರು 10 ಮೇನ್ ರೋಡ್ಸ್ ಯಾವ್ದಿದೆ ಅದನ್ನ ಮಾತ್ರ ಕಂಜೆಸ್ಟೆಡ್ ರೋಡ್ಸ್ ನ ತಗೊಂಡು ಅದ್ರ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ನೋಡಿದಾಗ ನಮ್ಮಲ್ಲಿ ಆಕ್ಚುಲಿ ಔಟರ್ ರಿಂಗ್ ರೋಡ್ ಏನಿದೆ ಅದು ಮೋಸ್ಟ್ ಬೆಂಗಳೂರಲ್ಲಿ ಕಂಜೆಷನ್ ಜಾಸ್ತಿ ಇರೋದು ಪೀಕ್ ಅವರ್ಸ್ ಅಲ್ಲಿ. ಅಲ್ಲಿ ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದು 4ರಷ್ಟು ವೆಹಿಕಲ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದೆ ಪೀಕ್ ಅವರ್ಸ್ ಅಲ್ಲಿ. ಸೊ ಮುಂದಿನ ವಾರ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ, ಗವರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಮತ್ತೆ ನೆಕ್ಸ್ಟ್ ಟ್ಯೂಸ್ಡೇ ಕೂಡ ಮೀಟಿಂಗ್ ಇದೆ. ಮುಂದಿನ ತಿಂಗಳು ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲಿ ಸಿಪಿ ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ 500 ಕಂಪನಿಗಳು ಸುಮಾರು 12 ಲಕ್ಷ ಜನ ಅಲ್ಲಿ ಕೆಲಸ